ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮೇಜರ್ ಆಗಿ ಟ್ರಂಪ್ ಅವರ ಟ್ಯಾರಿಫ್ ರಿಲೇಟೆಡ್ ನ್ಯೂಸ್ನಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿ 23,000 ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ನ ಕೆಳಗಡೆ ಟ್ರೇಡ್ ಆಗ್ತದೆ. 22,500 ಒಂದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಬ್ರೇಕ್ ಆದರೆ ಇನ್ನಷ್ಟು ವೀಕ್ನೆಸ್ ಬರ್ಬೋದು. 22,300 22,000 ಲೆವೆಲ್ಸ್ ಅನ್ನು ಕೂಡ ನಿಫ್ಟಿ ರೀಚ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆಲ್ರೆಡಿ ಗಿಫ್ಟ್ ನಿಫ್ಟಿಯನ್ನು ಅಬ್ಸರ್ವ್ ಮಾಡಿದಾಗ 22,343 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತದೆ. ಸೊ ಶುಕ್ರವಾರದ ಕ್ಲೋಸಿಂಗ್ ನಲ್ಲಿ 615 ಪಾಯಿಂಟ್ಗಳ ಕರೆಕ್ಷನ್, ಆಲ್ಮೋಸ್ಟ್ 2.5% ಕರೆಕ್ಷನ್ ಗಿಫ್ಟ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗ್ಲೋಬಲ್ ಮಾರ್ಕೆಟ್ಸ್ಗಳ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಡೌ ಜೋನ್ಸ್ ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ಶುಕ್ರವಾರ ನೋಡೋದಕ್ಕೆ ಸಿಕ್ಕಿತ್ತು. ಅದರ ಒಂದು ಇಂಪ್ಯಾಕ್ಟ್ ನಿಫ್ಟಿ ಹಾಗೆ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ ಸೋಮವಾರದ ದಿನ ಮಾರ್ಕೆಟ್ನಲ್ಲಿ ಒಂದು ನೆಗೆಟಿವ್ ಓಪನಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಸೋಮವಾರದ ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ಸ್ಗಳು ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಯಾವ ರೀತಿಯಲ್ಲಿ ಟ್ರೇಡ್ ಆಗುತ್ತೆ ಅದರ ಬೇಸಿಸ್ ಮೇಲೆ ನಿಫ್ಟಿಯ ಓಪನಿಂಗ್ ನೋಡೋದಕ್ಕೆ ಸಿಗ್ಬೋದು. ಸ್ವಲ್ಪ ರಿಕವರಿಯ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಮಾರ್ಕೆಟ್ ಆಲ್ರೆಡಿ ಈ ಒಂದು ಟಾರಿಫ್ಗೆ ಸಾಕಷ್ಟು ರಿಯಾಕ್ಟ್ ಕೂಡ ಮಾಡಿದೆ. ಸೊ ಇಂಡಿಯನ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡಿದಾಗ ಅಮೆರಿಕನ್ ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ಇನ್ನೂ ಹೆಚ್ಚಾಗಿ ಕಾಣಿಸ್ತಿದೆ. ಡೌ ಜೋನ್ಸ್ ಈ ವಾರದಲ್ಲಿ 7.5% ಕರೆಕ್ಟ್ ಆಗಿದೆ. ಮೊದಲ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಡೌ ಜೋನ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. 3% ಅರೌಂಡಲ್ಲಿ ಗೇನ್ ಕೂಡ ಆಗಿತ್ತು. ಬಟ್ ಕಳೆದ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲೇ 9% ಕರೆಕ್ಷನ್ ಡೌ ಜೋನ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಟ್ಯಾರಿಫ್ ರಿಲೇಟೆಡ್ ನ್ಯೂಸ್ಗಳಿಂದ US ಮಾರ್ಕೆಟ್ಸ್ಗಳಲ್ಲಿ ಕೂಡ ಸೆಲ್ ಆಫ್ ಬರ್ತಿದೆ. ಇದು ಅಮೆರಿಕನ್ ಮಾರ್ಕೆಟ್ಸ್ಗೆ ಕೂಡ ನೆಗೆಟಿವ್ ಆಗಿರುತ್ತೆ. ಸೊ ಟ್ರಂಪ್ ಅವರ ಟ್ಯಾರಿಫ್ಸ್ಗಳು ನಲ್ಲಿ ರಿಸೆಷನ್ಗೆ ಕಾರಣ ಆಗುತ್ತೆ ಅಂತ JP ಮಾರ್ಗನ್ ಶುಕ್ರವಾರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು. ಒಂದು ಡೀಟೇಲ್ ರಿಪೋರ್ಟ್ ಅನ್ನು ಕೂಡ ಕೊಟ್ಟಿದ್ರು. ಇದರ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ರಿಸೆಷನ್ ರಿಲೇಟೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆ ಒಂದು ವಿಡಿಯೋದಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ನಲ್ಲಿ 2025 ಫಿನಾನ್ಷಿಯಲ್ ಇಯರ್ನ 4 ಕ್ವಾರ್ಟರ್ಗಳಲ್ಲಿ GDP ಫಾಲ್ ಆಗುತ್ತೆ ಅನ್ನೋದು JP ಮಾರ್ಗನ್ನ ರಿಪೋರ್ಟ್ ಆಗಿರುತ್ತೆ. ಹಾಗೆ ಕಳೆದ ಬಾರಿ ರಿಸೆಷನ್ ಬಂದಾಗ ಮಾರ್ಕೆಟ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡಿತ್ತು ಹಾಗೆ ರಿಕವರಿ ಫೇಸ್ ಯಾವ ರೀತಿಯಲ್ಲಿ ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಬಹುದಾಗುತ್ತೆ. ಸೊ ಮುಂದಿನ ವಾರದ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಈ ಟ್ಯಾರಿಫ್ ಡೆವಲಪ್ಮೆಂಟ್ ರಿಲೇಟೆಡ್ ನ್ಯೂಸ್ಗಳು ಮುಂದಿನ ವಾರ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಚೈನಾ ಕೌಂಟರ್ ಟ್ಯಾರಿಫ್ಸ್ಗಳನ್ನು ಅಪ್ಲೈ ಮಾಡಿದರೆ 34% ಟ್ಯಾರಿಫ್ ಅಪ್ಲೈ ಆಗಿದೆ. ಸೊ ಬೇರೆ ಕಂಟ್ರಿಗಳು ಈ ಟ್ಯಾರಿಫ್ಗೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ ಅದರ ಬಗ್ಗೆ ನಮಗೆ ನ್ಯೂಸ್ಗಳು ನೋಡೋದಕ್ಕೆ ಸಿಗುತ್ತೆ. ಭಾರತ ಆಲ್ರೆಡಿ ಟ್ರೇಡ್ ಡೀಲನ್ನು ನ ಜೊತೆಯಲ್ಲಿ ಮಾಡಿದರೆ ಭಾರತದ ಮೇಲೆ ಕೂಡ 26-27% ಟ್ಯಾರಿಫ್ಸ್ ಅಪ್ಲೈ ಆಗಿದೆ. ಹಾಗೆ ಮುಂದಿನ ವಾರ ಫಾರ್ಮಾ ರಿಲೇಟೆಡ್ ಪ್ರಾಡಕ್ಟ್ಸ್ಗಳ ಮೇಲೆ ಕೂಡ ಟ್ಯಾರಿಫ್ಸ್ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ. ಆ ಎಲ್ಲ ನ್ಯೂಸ್ಗಳನ್ನು ಮಾರ್ಕೆಟ್ ಅಬ್ಸರ್ವ್ ಮಾಡುತ್ತೆ. ಆ ನ್ಯೂಸ್ ಬೇಸಿಸ್ ಮೇಲೆ ಮಾರ್ಕೆಟ್ನಲ್ಲಿ ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಗ್ಬೋದು. ಸೊ ಭಾರತ ಏನು ಟ್ರೇಡ್ ಡೀಲನ್ನು ನೆಗೋಷಿಯೇಟ್ ಮಾಡ್ತಿದ್ದಾರೆ, ಇದರಿಂದ ಭಾರತಕ್ಕೆ ಅಡ್ವಾಂಟೇಜ್ ಸಿಗ್ಬೋದು ಅನ್ನೋದು ಸಾಕಷ್ಟು ಬ್ರೋಕರೇಜ್ ಹಾಗೆ ಅನಲಿಸ್ಟ್ಗಳ ವ್ಯೂ ಆಗಿರುತ್ತೆ. ಈಗೇನು 26-27% ಟ್ಯಾರಿಫ್ಸ್ ಅಪ್ಲೈ ಆಗ್ತದೆ. ಬಟ್ ನೆಗೋಸಿಯೇಷನ್ಸ್ ಸಕ್ಸಸ್ಫುಲ್ ಆದರೆ ಭಾರತ ನ ಜೊತೆಯಲ್ಲಿ ಒಳ್ಳೆ ಒಂದು ಟ್ರೇಡ್ ಡೀಲ್ಸ್ಗಳನ್ನು ಮಾಡಿಕೊಂಡ್ರೆ ಆ ಟ್ಯಾರಿಫ್ಸ್ಗಳಿಂದ ರಿಲೀಫ್ ಸಿಗ್ಬೋದು. ಅದಕ್ಕೆ ಮೇಜರ್ ಆಗಿ ಭಾರತ ಏನು ಇಂಪೋರ್ಟ್ ಡ್ಯೂಟಿಯನ್ನು US ಪ್ರಾಡಕ್ಟ್ಸ್ಗಳ ಮೇಲೆ ಅಪ್ಲೈ ಮಾಡ್ತಿದ್ದಾರೆ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಇದರಿಂದ ಭಾರತಕ್ಕೆ ಅಡ್ವಾಂಟೇಜ್ ಸಿಗುತ್ತೆ. ಯಾಕೆಂದರೆ ಚೈನಾ ಈಗ ಹೆಚ್ಚಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ಗಳನ್ನು ಮಾಡೋದಿಲ್ಲ. ಟ್ಯಾರಿಫ್ಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಬೇರೆ ಕಂಟ್ರಿಗಳು ಕೂಡ ಹೆಚ್ಚಿನ ಪ್ರಾಡಕ್ಟ್ಸ್ಗಳನ್ನು ಗೆ ಕಳಿಸೋದಿಲ್ಲ. ಆ ರೀಸನ್ನಿಂದ ಭಾರತ ಟ್ರೇಡ್ ಡೀಲನ್ನು ಸಕ್ಸಸ್ಫುಲ್ ಆಗಿ ಮಾಡಿಕೊಂಡ್ರೆ ಹೆಚ್ಚಿನ ಪ್ರಾಡಕ್ಟ್ಸ್ಗಳನ್ನು ಗೆ ಕಳಿಸ್ಬೋದಾಗುತ್ತೆ. ಹಾಗೆ US ಮಾರ್ಕೆಟ್ನಲ್ಲಿ ತಮ್ಮ ಒಂದು ಸ್ಟ್ರಾಂಗ್ ಫುಟ್ಟನ್ನು ಇಡ್ಬೋದಾಗುತ್ತೆ. ಇದು ಭಾರತಕ್ಕೆ ಅಡ್ವಾಂಟೇಜ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಟ್ರೇಡ್ ಡೀಲ್ಗಳು ಯಾವ ರೀತಿಯಲ್ಲಿ ನೆಗೋಷಿಯೇಟ್ ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಬಗ್ಗೆ ಏನಾದರೂ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೆ ಇಂಡಿಯನ್ ಮಾರ್ಕೆಟ್ಸ್ ರಿಕವರ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಮುಂದಿನ ವಾರದ ಇನ್ನೊಂದು ಮೇಜರ್ ಇವೆಂಟ್ RBIನ ಮಾನಿಟರಿ ಪಾಲಿಸಿ ಮೀಟಿಂಗ್ ಏಪ್ರಿಲ್ 7 ಸೋಮವಾರ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 9ಕ್ಕೆ ಅನೌನ್ಸ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಆಲ್ರೆಡಿ 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಇನ್ಫ್ಲೇಷನ್ ಕೂಡ 4% ಅರೌಂಡಲ್ಲಿ ಇರೋದ್ರಿಂದ RBI ಈ ಬಾರಿ ರೇಟ್ ಕಟ್ ಮಾಡುವಂಥ ಚಾನ್ಸಸ್ ಇದೆ. 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಮಾರ್ಕೆಟ್ಗೆ ಇರೋದ್ರಿಂದ ಹೆಚ್ಚಿನ ಒಂದು ರಿಯಾಕ್ಷನ್ಸ್ ಬರೋದಿಲ್ಲ. ಅಕಸ್ಮಾತ್ ಏನಾದರೂ RBI 50 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಟನ್ನು ಮಾಡಿದ್ರೆ ಆಗ ಮಾರ್ಕೆಟ್ಗೆ ಅದು ಪಾಸಿಟಿವ್ ಆಗುತ್ತೆ. ಯಾವುದೇ ರೀತಿಯ ರೇಟ್ ಕಟ್ಸ್ ಅನ್ನ ಮಾಡಲಿಲ್ಲ ಅಂದರೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ಬೋದು. ನೋಡಬೇಕಾಗುತ್ತೆ RBIನ ಡಿಸಿಷನ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ನ ಫೆಡರಲ್ ರಿಸರ್ವ್ ಕೂಡ ಮಿನಿಟ್ಸ್ ಆಫ್ ಮೀಟಿಂಗ್ ಅನ್ನು ಮಾಡ್ತಾರೆ. ಈ ಒಂದು ಮೀಟಿಂಗ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಇನ್ಫ್ಲೇಷನ್ ಯಾವ ರೀತಿಯಲ್ಲಿ ಬರ್ಬೋದು ಹಾಗೆ ಮುಂದಿನ ಸ್ಟೆಪ್ ಯಾವ ರೀತಿಯಲ್ಲಿ ಇರಬೇಕು ಅದರ ಬಗ್ಗೆ ಒಂದು ಸ್ಪೀಚ್ ಜೆರೋಮ್ ಪೊವೆಲ್ನ ಕಡೆಯಿಂದ ಬರುತ್ತೆ. ಇದನ್ನು ಕೂಡ ಮಾರ್ಕೆಟ್ ಅಬ್ಸರ್ವ್ ಮಾಡುವಂಥ ಚಾನ್ಸಸ್ ಇದೆ.
ಹಾಗೆ Q4 ಅರ್ನಿಂಗ್ಸ್ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದಿನ ವಾರ ಬಹಳಷ್ಟು ಕಂಪನಿಗಳು ತಮ್ಮ Q4 ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡ್ತಾರೆ. ನಿಫ್ಟಿ 50 ಸೆಗ್ಮೆಂಟ್ನಲ್ಲಿ ಮೇಜರ್ ಆಗಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ರಿಸಲ್ಟ್ಸ್ ಬರುತ್ತೆ. ಐಟಿ ಸ್ಟಾಕ್ಗಳಲ್ಲಿ ಆಲ್ರೆಡಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ನಲ್ಲಿ ರಿಸೆಷನ್ ಬರುತ್ತೆ ಅನ್ನುವಂಥ ನ್ಯೂಸ್ನಿಂದ ಇನ್ನಷ್ಟು ವೀಕ್ನೆಸ್ ಐಟಿ ಸ್ಟಾಕ್ಗಳಲ್ಲಿ ಬಂದರೂ ಕೂಡ ಆಶ್ಚರ್ಯ ಇರೋದಿಲ್ಲ. ಸೊ ಕ್ವಾರ್ಟರ್ಲಿ ಅರ್ನಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮುಂದಿನ ಫಿನಾನ್ಷಿಯಲ್ ಇಯರ್ 2026ರ ಫಿನಾನ್ಷಿಯಲ್ ಇಯರ್ಗೆ ಐಟಿ ಕಂಪನಿಗಳು ಯಾವ ರೀತಿಯ ರೆವೆನ್ಯೂ ಫೋರ್ಕಾಸ್ಟ್ಗಳನ್ನು ಕೊಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿಯ ಡೀಲ್ ವಿನ್ಸ್ ಬರುತ್ತೆ ಅದನ್ನು ಕೂಡ ಇನ್ವೆಸ್ಟರ್ಸ್ ಅಬ್ಸರ್ವ್ ಮಾಡ್ತಿರ್ತಾರೆ. ಸ್ಟ್ರಾಂಗ್ ರಿಸಲ್ಟ್, ಸ್ಟ್ರಾಂಗ್ ಡೀಲ್ ವಿನ್ಸ್, ಸ್ಟ್ರಾಂಗ್ ಫೋರ್ಕಾಸ್ಟ್ ಬಂದರೆ ಐಟಿ ಸ್ಟಾಕ್ಗಳು ಸ್ವಲ್ಪ ರಿಕವರ್ ಆಗ್ಬೋದು. ಇಲ್ಲ ಅಂದರೆ ವೀಕ್ನೆಸ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ ವಾರದ 4 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 13,730 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗನ್ನು FIIs ಮಾಡಿದ್ದಾರೆ. DIIs ಕಡೆಯಿಂದ 5,632 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಶುಕ್ರವಾರದ ದಿನ ಇಬ್ಬರು ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಈ ಒಂದು ಟ್ಯಾರಿಫ್ ರಿಲೇಟೆಡ್ ನ್ಯೂಸ್ನಿಂದ ಮುಂದಿನ ವಾರ ಕೂಡ ಸ್ವಲ್ಪ ನೆಟ್ ಸೆಲ್ಲಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಾರ್ಚ್ ತಿಂಗಳಲ್ಲಿ ಒಳ್ಳೆ ಒಂದು ನೆಟ್ ಬೈಯಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಅದಾದಮೇಲೆ ಮತ್ತೆ ಏಪ್ರಿಲ್ನಲ್ಲಿ ಟ್ಯಾರಿಫ್ ರಿಲೇಟೆಡ್ ಕನ್ಸರ್ನ್ಸ್ಗಳಿಂದ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಸೊ ಟ್ರೇಡ್ ಡೀಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಒಳ್ಳೆ ಒಂದು ನೆಗೋಸಿಯೇಷನ್ಸ್ ಅನ್ನ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಮತ್ತೆ FIIs ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಯಾಕೆಂದ್ರೆ FIIs ಗಳಿಗೆ ಇನ್ವೆಸ್ಟ್ ಮಾಡೋದಕ್ಕೆ ಬೇರೆ ಆಪ್ಷನ್ಸ್ಗಳು ಕೂಡ ಸಿಗ್ತಿಲ್ಲ. ಕಮಾಡಿಟಿ ಪ್ರೈಸಸ್ ಕೂಡ ಫಾಲ್ ಆಗ್ತಿದೆ. ಆಯಿಲ್ನ ಪ್ರೈಸ್ ಕೂಡ ಸಾಕಷ್ಟು ಫಾಲ್ ಆಗಿದೆ. ಪ್ರತಿ ಬ್ಯಾರೆಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಈಗ $66ನ ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ರೀಸೆಂಟಾಗಿ ಗೋಲ್ಡ್ ಪ್ರೈಸ್ನಲ್ಲಿ ಕೂಡ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಆದ್ದರಿಂದ ಎಮರ್ಜಿಂಗ್ ಮಾರ್ಕೆಟ್ಸ್ಗಳಲ್ಲಿ ಮತ್ತೆ FIIs ಇನ್ವೆಸ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಮಾರ್ಚ್ ತಿಂಗಳಲ್ಲಿ FIIs ಸ್ಟ್ರಾಂಗ್ ಆಗಿ ಫಿನಾನ್ಷಿಯಲ್ ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ $1.7 ಬಿಲಿಯನ್, 14ರಿಂದ 15 ಸಾವಿರ ಕೋಟಿಯ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಹಾಗೆ ಫಿನಾನ್ಷಿಯಲ್ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಯಾಕೆಂದರೆ ಬೇರೆಲ್ಲ ಸೆಕ್ಟರ್ಗಳಲ್ಲಿ ಟ್ಯಾರಿಫ್ ರಿಲೇಟೆಡ್ ನ್ಯೂಸ್ನಿಂದ ಸಾಕಷ್ಟು ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಒಂದು ಬೆಸ್ಟ್ ಸೆಕ್ಟರ್ ಫಿನಾನ್ಷಿಯಲ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಆಗಿರುತ್ತೆ. ಹೆಚ್ಚಿನ ಒಂದು ಡಿಪೆಂಡೆನ್ಸಿ ಫಾರಿನ್ ಟ್ರೇಡಿಂಗ್ನ ಮೇಲೆ ಇರೋದಿಲ್ಲ. ಆ ರೀಸನ್ನಿಂದ ಫಿನಾನ್ಷಿಯಲ್ ಮತ್ತು ಬ್ಯಾಂಕಿಂಗ್ ಸ್ಟಾಕ್ಗಳಲ್ಲಿ ಬೈಯಿಂಗ್ ಎಮರ್ಜ್ ಆಗ್ತದೆ. ಹಾಗೆಯೇ ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ DIIs ಕೂಡ ಒಳ್ಳೆ ಒಂದು ಬೈಯಿಂಗ್ ಅನ್ನು ಮಾಡಿದ್ದಾರೆ. ನೀವು ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದಾಗ ಸಾಕಷ್ಟು ವೀಕ್ನೆಸ್ ಕಾಣಿಸುತ್ತೆ. ಬಟ್ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಅಥವಾ ಸ್ವಲ್ಪ ನೆಗೆಟಿವ್ ಸೈಡ್ನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಮೇಜರ್ ಆಗಿ ಮಾರ್ಚ್ ತಿಂಗಳಲ್ಲಿ ಐಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ಸೆಲ್ಲಿಂಗ್ ಅನ್ನು FIIs ಮಾಡಿದ್ದಾರೆ. $1 ಬಿಲಿಯನ್, ಆಲ್ಮೋಸ್ಟ್ 8,500 ಕೋಟಿ ಅಮೌಂಟ್ನ ಶೇರ್ಸ್ಗಳನ್ನು FIIs ಐಟಿ ಸ್ಟಾಕ್ಗಳಲ್ಲಿ ಸೆಲ್ ಮಾಡಿದ್ದಾರೆ. ಐಟಿ ಕಂಪನಿಗಳು ಹೆಚ್ಚಿನ ಒಂದು ರೆವೆನ್ಯೂಸನ್ನು ನಿಂದ ಪಡ್ಕೋತಾರೆ. ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ಇದ್ದಾಗ ನಲ್ಲಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಕಡಿಮೆ ಆಗ್ತಾ ಹೋದಾಗ ಅದು ಐಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ತರುತ್ತೆ. ಅದೇ ರೀಸನ್ನಿಂದ ಐಟಿ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಕಾಣಿಸ್ತಿದೆ. ಸೊ ನಲ್ಲಿ ರಿಸೆಷನ್ ಬಂದೇ ಬರುತ್ತೆ ಅನ್ನುವಂಥ ಕನ್ಫರ್ಮೇಷನ್ ಸಿಕ್ಕಿದ್ರೆ ಐಟಿ ಸ್ಟಾಕ್ಗಳು ಇನ್ನಷ್ಟು ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. FIIs ಮೇಜರ್ ಆಗಿ ಈಗ ಫಿನಾನ್ಷಿಯಲ್ ಸರ್ವಿಸಸ್, ಟೆಲಿಕಮ್ಯುನಿಕೇಶನ್, ಮೆಟಲ್ಸ್ ಅಂಡ್ ಮೈನಿಂಗ್ ಸೆಕ್ಟರ್ನಲ್ಲಿ ಮಾರ್ಚ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. ಬಟ್ ಮೆಟಲ್ಸ್ ಅಂಡ್ ಮೈನಿಂಗ್ ಸೆಕ್ಟರ್ನಲ್ಲಿ ಕೂಡ ಪ್ರೆಷರ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಫಿನಾನ್ಷಿಯಲ್ ಸರ್ವಿಸಸ್, ಟೆಲಿಕಾಂ ಈ ರೀತಿಯ ಸೆಕ್ಟರ್ಗಳಲ್ಲಿ FIIs ಹೆಚ್ಚಾಗಿ ಇನ್ವೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ. FMCG, ಆಯಿಲ್ ಆ್ಯಂಡ್ ಗ್ಯಾಸ್ ಸೆಕ್ಟರ್ನಲ್ಲಿ ಕೂಡ ಸಾಕಷ್ಟು ಔಟ್ಫ್ಲೋಸೇ ನೋಡೋದಕ್ಕೆ ಸಿಕ್ಕಿದೆ. ಆಯಿಲ್ ಆ್ಯಂಡ್ ಗ್ಯಾಸ್ ಸೆಗ್ಮೆಂಟ್ನಲ್ಲಿ ಕೂಡ ಸಾಕಷ್ಟು ಪ್ರೆಷರ್ ಇದೆ. FMCG ಕಂಪನಿಗಳು ಕೂಡ ತಮ್ಮ ಪ್ರಾಡಕ್ಟ್ಸನ್ನು ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಪ್ರೆಷರ್ ಕ್ರಿಯೇಟ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಪ್ರತಿಯೊಂದು ಸೆಕ್ಟರ್ಗೆ ಇನ್ನೊಂದು ಸೆಕ್ಟರ್ ಲಿಂಕ್ ಆಗಿರುತ್ತೆ. ಆ ರೀಸನ್ನಿಂದ ಎಲ್ಲ ಸೆಕ್ಟರ್ಗಳಲ್ಲಿ ಪ್ರೆಷರ್ ಕಾಣಿಸ್ತಿದೆ. ಸೊ ಕೆಲವೊಂದಿಷ್ಟು ಸ್ಟಾಕ್ಗಳು ಸೋಮವಾರ ಫೋಕಸ್ನಲ್ಲಿ ಇರ್ಬೋದು. ಮೇಜರ್ ಆಗಿ ಟಾಟಾ ಮೋಟಾರ್ಸ್ ಏನು ಆಟೋ ಪ್ರಾಡಕ್ಟ್ಸ್ ಹಾಗೆ ಕಾರ್ಗಳ ಮೇಲೆ 25% ಟ್ಯಾರಿಫ್ಸ್ ಅನ್ನು ಅಪ್ಲೈ ಮಾಡಿದ್ರು. ಸೊ ಆ ಒಂದು ಟ್ಯಾರಿಫ್ಸ್ ಆಲ್ರೆಡಿ ಅಪ್ಲೈ ಕೂಡ ಆಗ್ತದೆ. ಯಾವುದೇ ಕಂಟ್ರಿಗಳು ತಮ್ಮ ಕಾರ್ಸ್ಗಳನ್ನು ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂದರೆ ಅದರ ಮೇಲೆ 25% ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಅದೇ ರೀಸನ್ನಿಂದ ಟಾಟಾ ಮೋಟಾರ್ಸ್ ತಮ್ಮ ಜಾಗ್ವಾರ್, ಲ್ಯಾಂಡ್ ರೋವರ್ ಕಾರ್ಸ್ಗಳನ್ನೇನು ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಆ ಒಂದು ಶಿಪ್ಮೆಂಟನ್ನು ಸದ್ಯಕ್ಕೆ ಸ್ಟಾಪ್ ಮಾಡ್ತಿದ್ದಾರೆ. ಸೊ ಇದರಿಂದ ಸಾಕಷ್ಟು ಪ್ರೆಷರ್ ಟಾಟಾ ಮೋಟಾರ್ಸ್ ಮೇಲೆ ಕ್ರಿಯೇಟ್ ಆಗ್ಬೋದು. ಅವರು ಹೆಚ್ಚಿನ ಒಂದು ಸೇಲ್ಸನ್ನು ನಲ್ಲಿ ಮಾಡ್ತಿದ್ರು. ಈಗ ಶಿಪ್ಮೆಂಟ್ ಸ್ಟಾಪ್ ಆಗುತ್ತೆ ಅಂದರೆ ನಲ್ಲಿ ಸೇಲ್ಸ್ ಕೂಡ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನೋಡಬೇಕಾಗುತ್ತೆ ಟಾಟಾ ಮೋಟಾರ್ಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಮೂವನ್ನು ಮಾಡ್ತಾರೆ ಅಂತ. 25% ಟ್ಯಾರಿಫ್ ಪೇ ಮಾಡಿದ್ರೂ ಕೂಡ ಅವರ ಮಾರ್ಜಿನ್ಸ್ನ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುತ್ತೆ. ಅದೇ ರೀಸನ್ನಿಂದ ಟಾಟಾ ಮೋಟಾರ್ಸ್ ಈ ಒಂದು ಡಿಸಿಷನನ್ನು ತಗೊಂಡಿದ್ದಾರೆ. ಟಾಟಾ ಮೋಟಾರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕಳೆದ ಒಂದು ವಾರದಲ್ಲಿ 10%ನ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಟ್ಯಾರಿಫ್ ರಿಲೇಟೆಡ್ ಪ್ರೆಷರ್ನಿಂದ ಸಾಕಷ್ಟು ಬ್ರೋಕರೇಜ್ಗಳು ಸ್ಟಾಕನ್ನು ಡೌನ್ಗ್ರೇಡ್ ಕೂಡ ಮಾಡ್ತಿದ್ದಾರೆ. ಆ ರೀಸನ್ನಿಂದ ಕೂಡ ಸೆಲ್ಲಿಂಗ್ ಪ್ರೆಷರ್ ಬರ್ತಿದೆ. ಬಟ್ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ರೆ ಖಂಡಿತವಾಗ್ಲೂ ಟಾಟಾ ಮೋಟಾರ್ಸ್ ಒಳ್ಳೆ ಒಂದು ಬೆಟ್ ಆಗುತ್ತೆ.
ಹಾಗೆ ಐಟಿಸಿ 131 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಆಂಪಲ್ ಫುಡ್ಸ್ ಅನ್ನುವಂಥ ಕಂಪನಿಯಲ್ಲಿ ಮಾಡಿದರೆ ತಮ್ಮ ಫ್ರೋಸನ್ ಫುಡ್ ಬಿಸ್ನೆಸ್ ಅನ್ನ ಇನ್ನಷ್ಟು ಸ್ಟ್ರೆಂಥನ್ ಮಾಡ್ಕೊಳ್ಳೋದಕ್ಕೆ ಐಟಿಸಿ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ಈ ಒಂದು ಡಿಸಿಷನ್ ಐಟಿಸಿಗೆ ಪಾಸಿಟಿವ್ ಆಗ್ಬೋದು. ಐಟಿಸಿ ಕಂಪನಿ ಕೂಡ ಸೋಮವಾರ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇರುತ್ತೆ. ಐಟಿಸಿ ಸ್ಟಾಕ್ನಲ್ಲಿ ಕಳೆದ 6 ತಿಂಗಳಲ್ಲಿ 20% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಕಂಪನಿ ಕೂಡ ಅಷ್ಟೇ ಕನ್ಸಿಸ್ಟೆಂಟ್ಲಿ ಒಳ್ಳೆ ಒಂದು ರೆವೆನ್ಯೂ ಪ್ರಾಫಿಟ್ ಗ್ರೋತ್ ಅನ್ನ ತೋರಿಸ್ತಿದ್ದಾರೆ. ಈ ಕಂಪನಿ ಕೂಡ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ಟೆ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ಸ್ ಅನ್ನು ಕೂಡ ಪೇ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಹೈಡ್ರೋಜನ್ ಮತ್ತು ಅಮೋನಿಯಾ ಮಾರ್ಕೆಟ್ನಲ್ಲಿ ತಮ್ಮ ಒಂದು ಫುಟ್ ಪ್ರಿಂಟನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ L&T ಹೊಸ ಒಂದು ಸಬ್ಸಿಡರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. L&T ಎನರ್ಜಿ ಗ್ರೀನ್ ಟೆಕ್ ಲಿಮಿಟೆಡ್ ಹೊಸ ಒಂದು ಸಬ್ಸಿಡರಿಯನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. L&T ಗ್ರೀನ್ ಎನರ್ಜಿ ಕಾಂಡ್ಲಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಸ್ಟೆಪ್ ಡೌನ್ ಸಬ್ಸಿಡರಿ ಸ್ಟಾರ್ಟ್ ಆಗ್ತಿದೆ. ಅಂದರೆ ಈ ಒಂದು ಸಬ್ಸಿಡರಿ ಕಂಪನಿ ಡೈರೆಕ್ಟಾಗಿ L&T ಅಂಡರಲ್ಲಿ ಬರೋದಿಲ್ಲ. L&Tಯ ಸಬ್ಸಿಡರಿ ಕಂಪನಿ ಆಗಿರುವಂಥ L&T ಎನರ್ಜಿ ಗ್ರೀನ್ನ ಅಂಡರಲ್ಲಿ ಬರುತ್ತೆ. ಸೊ ಇದನ್ನು ನಾವು ಸ್ಟೆಪ್ ಡೌನ್ ಸಬ್ಸಿಡರಿ ಅಂತ ಕರಿತೀವಿ. ಸೊ ಹೈಡ್ರೋಜನ್ ಮತ್ತು ಅಮೋನಿಯಾ ಮಾರ್ಕೆಟ್ನಲ್ಲಿ ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೊಳ್ಳೋದಕ್ಕೆ L&T ಈ ಒಂದು ಡಿಸಿಷನನ್ನು ಮಾಡಿದ್ದಾರೆ. L&T ಕೂಡ ಅಷ್ಟೇ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗಿರುತ್ತೆ. ಸೊ L&T ಸ್ವಲ್ಪ ಫ್ಲಾಟ್ ಆಗಿ ಟ್ರೇಡ್ ಆಗುವ ಒಂದು ಸ್ಟಾಕ್ ಆಗಿರುತ್ತೆ. ಬಟ್ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಕೂಡ ಈ ಒಂದು ಸ್ಟಾಕ್ನಲ್ಲಿ ಹೆಚ್ಚಿನ ಒಂದು ಕರೆಕ್ಷನ್ ಬರೋದಿಲ್ಲ. ಒಂದು ಡಿಫೆನ್ಸಿವ್ ಪ್ಲೇ ಆಗಿ ಈ ಒಂದು ಸ್ಟಾಕನ್ನು ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಡೆಲಿವರಿ ಕೂಡ ಸೋಮವಾರ ಫೋಕಸ್ನಲ್ಲಿರುವಂಥ ಚಾನ್ಸಸ್ ಇದೆ. ಇವರು ತಮ್ಮ ರೈವಲ್ ಕಂಪನಿ ಆಗಿರುವಂಥ ಇಕಾಮ್ ಎಕ್ಸ್ಪ್ರೆಸ್ ಅನ್ನು ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 99.4% ಸ್ಟೇಕನ್ನು 1400 ಕೋಟಿಗೆ ಅಕ್ವೈರ್ ಮಾಡ್ಕೋತಿದ್ದಾರೆ. ಇದರಿಂದ ತಮ್ಮ ಒಂದು ಡೆಲಿವರಿ ಬಿಸ್ನೆಸ್ ಅನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಡೆಲಿವರಿ ಕಂಪನಿಯ ಉದ್ದೇಶ ಆಗಿದೆ. ಸೊ ಡೆಲಿವರಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಕ್ವಿಸಿಷನ್ಸ್ಗಳನ್ನು ಮಾಡ್ತಿದ್ದಾರೆ. ಕಂಪನಿ ಪ್ರಾಫಿಟಬಲ್ ಕೂಡ ಆಗುವಂಥ ಚಾನ್ಸಸ್ಗಳು ಫ್ಯೂಚರ್ನಲ್ಲಿ ಕಾಣಿಸುತ್ತೆ. ಆದ್ದರಿಂದ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ದರೆ ಮಾತ್ರ ಈ ರೀತಿಯ ಸ್ಟಾಕನ್ನು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಮಾರ್ಕೆಟ್ನಲ್ಲಿ ಮುಂದಿನ 1-2 ವಾರ ಸ್ವಲ್ಪ ಪ್ರೆಷರ್ ಇರ್ಬೋದು. ಆ ಒಂದು ಪ್ರೆಷರನ್ನು ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಇದೆ. ಸ್ಟಾಕ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಜರ್ನಿ ಕಂಟಿನ್ಯೂ ಆಗಬೇಕಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.